ನೀವು ಏನೋ ಕೆಲಸದ ಮೇಲೆ ಮನೆ ಬಿಟ್ಟು ಆಚೆ ಹೋಗಿರ್ತೀರಾ. ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಹಣ ಬೇಕಾಗಿರುತ್ತೆ. ನಿಮ್ಮ ಖಾತೆಯಲ್ಲಿ ಹಣ ಇರುತ್ತೆ, ಆದರೆ ನೀವು ATM ಕಾರ್ಡನ್ನು ತಗೊಂಡೋಗೋದನ್ನ ಮರ್ತ್ಬಿಟ್ಟಿರ್ತೀರಾ. ಆಗ ನೀವು ನಿಮ್ಮ ಕೆಲಸ ಕಾರ್ಯ ಎಲ್ಲನವನ್ನು ಬಿಟ್ಟು ಮತ್ತೆ ನಿಮ್ಮ ಮನೆಗೆ ಬಂದು ATM ಕಾರ್ಡ್ನ ತಗೊಂಡೋಗಿ ನೀವು ದುಡ್ಡನ್ನ ಡ್ರಾ ಮಾಡಿಕೊಂಡು ಇಷ್ಟೆಲ್ಲ ಟೈಮ್ ಹಿಡಿಯುತ್ತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಟೈಮನ್ನು ಹಿಡಿದುಬಿಡುತ್ತೆ. ಅದರಿಂದ ನಾನು ನಿಮಗೆ ಒಂದು ಟ್ರಿಕ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿಕೊಂಡು ಆರಾಮಾಗಿ ATM ಕಾರ್ಡು ಬೇಡವೇ ಬೇಡ, ಹಾಗೆ ಅಮೌಂಟನ್ನು ನೀವು ವಿತ್ಡ್ರಾ ಮಾಡಬಹುದು ಗುರು. ನಿಜವಾಗ್ಲೂ ನಿನ್ನ ಕೈ ನಂಬಕ್ಕಾಗ್ತಿಲ್ಲ ಅಂತಂದ್ರೂ ನಂಬಲೇಬೇಕು. ಆದರೆ ಈ ಒಂದು ಸೀಕ್ರೆಟ್ ಇದೆಯಲ್ಲ, ಇದು SBI ಬ್ಯಾಂಕ್ ಅಕೌಂಟನ್ನು ಯಾರು ಹೊಂದಿರ್ತಾರೋ ಅವರಿಗೆ ಮಾತ್ರ ಈ ಒಂದು ಸೀಕ್ರೆಟು ಅಪ್ಲೈ ಆಗೋದು. ಅಂದರೆ SBI ಅಕೌಂಟನ್ನು ಯಾರು ಯೂಸ್ ಮಾಡ್ತಾ ಇರ್ತಾರೋ ಅವ್ರು ಮಾತ್ರ ATM ಕಾರ್ಡ್ ಇಲ್ದಲೆ ಆರಾಮಾಗಿ ದುಡ್ಡನ್ನು ವಿತ್ಡ್ರಾ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. SBI ಬ್ಯಾಂಕನ್ನು ಬಿಟ್ಟು ಬೇರೆ ಬ್ಯಾಂಕಿಗೆ ಈ ಒಂದು ಟ್ರಿಕ್ಸು ವರ್ಕ್ ಆಗೋದಿಲ್ಲ. SBI ಬ್ಯಾಂಕ್ ಇರೋರು ಮಾತ್ರ ಈ ಒಂದು ಟ್ರಿಕ್ಸ್ನ ಟ್ರೈ ಅನ್ನೋದನ್ನ ಮಾಡಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಯ್ ಹಲೋ ಗಾಯ್ಸ್, ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ಹೌದು, ಈ ವಿಡಿಯೋನ ನೀವೇನಾದ್ರೂ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿದ್ರೆ ಆರಾಮಾಗಿ ನೀವು ATM ಕಾರ್ಡ್ ಇಲ್ಲದಲೇ ಆರಾಮಾಗಿ ತಕ್ಷಣ ಸ್ಪಾಟ್ನಲ್ಲೇ ನೀವು ಆರಾಮಾಗಿ ಅಮೌಂಟನ್ನು ಡ್ರಾ ಮಾಡ್ಬೋದು. ಅದು ಯಾವ ರೀತಿ ಅಂತಂದರೆ, ಇನ್ ಕೇಸ್ ಇವಾಗ ಏನೋ ಎಮರ್ಜೆನ್ಸಿ ಕೆಲಸ ಇರುತ್ತೆ, ನಿಮಗೆ ಆಚೆ ಹೋಗಿರ್ತೀರಾ, ನಿಮ್ಮ ಹತ್ತಿರ ATM ಕಾರ್ಡ್ ಇರೋದಿಲ್ಲ. ಆಗ ನೀವು ಏನು ಮಾಡಬೇಕು ಅಂತಂದರೆ, ನೀವು ಎಲ್ಲಿ ಆಚೆ ಹೋಗಿರ್ತೀರೋ ಅಲ್ಲಿ ಹತ್ತಿರದಲ್ಲಿ ಇರುವ ATMಗೆ ನೀವು ವಿಸಿಟ್ ಅನ್ನೋದನ್ನ ಮಾಡಬೇಕು. ಆಲ್ಮೋಸ್ಟ್ ಅಲ್ಲೂ ಇವಾಗ ಎಲ್ಲರೂ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಇನ್ನೂ ಹಲವಾರು UPI ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ. ಈಗ ನೀವು ನಿಮ್ಮ ಹತ್ತಿರದ ATMಗೆ ವಿಸಿಟ್ ಅನ್ನೋದನ್ನ ಮಾಡಿ. ATMಗೆ ವಿಸಿಟ್ ಮಾಡಿ ನೀವು ಸಿಂಪಲ್ ಆಗಿ ATM ಮಿಷಿನ್ನ ಸ್ಕ್ರೀನ್ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ATMನಲ್ಲಿ ನಿಮಗೆ ಈ ರೀತಿ ಕೆಲವೊಂದು ಆಪ್ಷನ್ಗಳು ಬರುತ್ತವೆ. ಇದರಲ್ಲಿ ನೀವು ಲೆಫ್ಟ್ ಸೈಡ್ಗೆ ನೀವು ಗಮನಿಸಬಹುದು UPI QR ಕ್ಯಾಶ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಲೆಫ್ಟ್ ಸೈಡಲ್ಲಿ. ಸಿಂಪಲ್ ಆಗಿ ಆ ATMನ ಸ್ಕ್ರೀನ್ ಮೇಲೆ ನೀವು ಅದನ್ನು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ನೀವು ಗಮನಿಸಬಹುದು ಈ ಒಂದು QR ಕೋಡ್ನಲ್ಲಿ ನೀವು 100 ರೂಪಾಯಿಯಿಂದ ಹಿಡಿದು 10,000 ಒಳಗಡೆ ಮಾತ್ರ ನೀವು ಅಮೌಂಟನ್ನು ಎತ್ಕೋಬೋದು. ಅಂದರೆ ಜಾಸ್ತಿ ಅಮೌಂಟ್ನ ಎತ್ಕೊಳ್ಳೋಕ್ಕಾಗಲ್ಲ. ಈ ಒಂದು ಟ್ರಿಕ್ಸ್ನ ಮುಖಾಂತರ ನೀವು 100 ರೂಪಾಯಿಯಿಂದ ಹಿಡಿದು 10,000 ಒಳಗಡೆ ನೀವು ಅಮೌಂಟನ್ನು ಎತ್ಕೊಳ್ಬೋದು ಅಂತ ಇಲ್ಲಿ ATM ಮಿಷಿನ್ ತೋರಿಸ್ತಾ ಇದೆ. ಇದರಲ್ಲಿ ನಿಮಗೆ ಎಮರ್ಜೆನ್ಸಿಗೆ ಎಷ್ಟು ಅಮೌಂಟ್ ಬೇಕೋ ಅದನ್ನು ಎಂಟರ್ ಮಾಡಿಕೊಳ್ಳಿ. ನಾನು ಎಕ್ಸಾಂಪಲ್ಗೆ 1,000 ಅಂತ ಎಂಟರ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಎಂಟರ್ ಮಾಡಿಕೊಂಡು ನಂತರ ಆ ರೈಟ್ ಸೈಡ್ಗೆ ನೀವು ಕನ್ಫರ್ಮ್ ಆಪ್ಷನ್ ಇದೆಯಲ್ಲ, ಕನ್ಫರ್ಮ್ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡಿ. ಟ್ಯಾಪ್ ಮಾಡಿಕೊಂಡು ನೀವು ಒಂದು 2-3 ನಿಮಿಷ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ ನಂತರ ATMನಲ್ಲಿ ಒಂದು QR ಕೋಡು ಆಟೋಮೆಟಿಕ್ಕಾಗಿ ಜನ್ರೇಟ್ ಅನ್ನೋದು ಆಗ್ಬಿಡುತ್ತೆ. ಈ QR ಕೋಡ್ ಬಂತು. ಇದನ್ನು ಏನಪ್ಪ ಮಾಡಬೇಕು ಅಂತಂದರೆ, ಸಿಂಪಲ್ಲಾಗಿ ನಿಮ್ಮ ಫೋನ್ನಲ್ಲಿರುವ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಇನ್ನೂ ಹಲವಾರು UPI ಅಪ್ಲಿಕೇಶನ್ಗಳನ್ನ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರಾ. ಸಿಂಪಲ್ಲಾಗಿ ಫೋನ್ಪೇ ಅಥವಾ ಗೂಗಲ್ ಪೇನ ಓಪನ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಫೋನ್ಪೇನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಫೋನ್ಪೇಯನ್ನು ಓಪನ್ ಮಾಡಿಕೊಂಡು ಫೋನ್ಪೇನಲ್ಲಿ ಸಿಂಪಲ್ಲಾಗಿ ಸ್ಕ್ಯಾನರನ್ನು ಟ್ಯಾಪ್ ಮಾಡಿಕೊಳ್ಳಿ. ಸ್ಕ್ಯಾನರ್ ಮೇಲೆ ಟ್ಯಾಪ್ ಮಾಡಿಕೊಂಡು ನಿಮ್ಮ ATM ಮಿಷಿನ್ನ ಮೇಲ್ಗಡೆ ಬಂದಿದೆಯಲ್ಲ ಒಂದು UPI QR ಕೋಡು, ಅದನ್ನು ಸಿಂಪಲ್ಲಾಗಿ ಟ್ಯಾಪ್ ಅನ್ನೋದನ್ನ ಮಾಡಿ. ನೀವು ಅಮೌಂಟನ್ನು ATMಲ್ಲಿ ಎಂಟ್ರಿ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಅನ್ನೋದು ಅಮೌಂಟು ಆಗಿಬಿಟ್ಟಿರುತ್ತೆ. ಸಿಂಪಲ್ಲಾಗಿ ಬಂದು ನೀವು ಇಲ್ಲಿ ಪೇಮೆಂಟನ್ನು ಮಾಡಬೇಕು. ಫೋನ್ಪೇನಲ್ಲಿ ಕಂಟಿನ್ಯೂನ ಕೊಟ್ಕೊಂಡು ನೀವು ಫೋನ್ಪೇಗೆ ಇಟ್ಟಿರುವ ಪಾಸ್ವರ್ಡನ್ನು ಎಂಟರ್ ಮಾಡಿ ರೈಟನ್ನು ಕೊಟ್ಕೊಳ್ಳಿ. ಅಲ್ಲಿ ಸಕ್ಸಸ್ಫುಲಿ ಆದ ನಂತರ ಇಲ್ಲಿ ನಿಮಗೆ ATM ಮಿಷನಲ್ಲಿ ತೋರಿಸುತ್ತೆ ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದೆ, ಕಂಟಿನ್ಯೂನ ಕೊಡಿ ಅಂತ ಇಲ್ಲಿ ಕೇಳ್ತಿದೆ. ನೋಡಿ, ಕಂಟಿನ್ಯೂನ ನಾನು ಕೊಡ್ತಾ ಇದ್ದೀನಿ. ನೋಡಿ, ಕಂಟಿನ್ಯೂನ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಎಂಟರ್ ಮಾಡಿದ ಅಮೌಂಟು ನಿಮಗೆ ಬಂದ್ಬಿಡುತ್ತೋ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನೀವು ATM ಕಾರ್ಡ್ ಇಲ್ದಲೇ ಜಸ್ಟ್ UPI ಅಪ್ಲಿಕೇಶನ್ಗಳನ್ನ ಉಪಯೋಗಿಸ್ಕೊಂಡು ನೀವು ಆರಾಮಾಗಿ ಯಾವ ರೀತಿ ದುಡ್ಡನ್ನು ಎಮರ್ಜೆನ್ಸಿ ಟೈಮಲ್ಲಿ ಎತ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಇದು SBI ಅಕೌಂಟ್ ಯಾರು ಯೂಸ್ ಮಾಡ್ತಾ ಇರ್ತೀರೋ ಅವ್ರಿಗೆ ಮಾತ್ರ ಈ ಒಂದು ಟ್ರಿಕ್ಸು ಯೂಸ್ ಆಗೋದು. ಬೇರೆ ಬ್ಯಾಂಕ್ ಅಕೌಂಟ್ನ ಯಾರ್ಯಾರು ಹೊಂದಿರ್ತಾರೋ ಅವ್ರಿಗೆಲ್ಲ ಈ ಒಂದು ಟ್ರಿಕ್ಸು ಯೂಸ್ ಆಗೋದಿಲ್ಲ. SBI ಅಕೌಂಟ್ ಇರೋರಿಗೆ ಮಾತ್ರ ಈ ಟ್ರಿಕ್ಸು ಯೂಸ್ ಆಗೋದು. ನೋಡ್ತಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಕೂಡ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಇದೇ ಥರ ಹೆಚ್ಚಿನ ಟೆಕ್ನಾಲಜಿಗಳ ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ. ಧನ್ಯವಾದಗಳು.